ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದಿನಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದು. ಇವತ್ತು ಒಂದು ಸ್ವಲ್ಪ ಯಾಕೋ ಬೇಜಾರಿಂದ ವಿಡಿಯೋ ಮಾಡಕತ್ತೀನಿ. ಯಾಕಪ್ಪ ಅಂದ್ರೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೇಕು ನಿಮ್ಗೆ ನಾ ಏನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಕತ್ತೀನಿ ಅಂಥೇಳಿ. ನಿನ್ನೆ ಹಿಂಗೆ ಸಂಜೆ ಈಗ ಆ್ಯನ್ಯುವಲ್ ಸ್ಕೂಲ್ ಒಳಗೆ ಡ್ಯಾನ್ಸ್ ಇದು ನಡೆಯಕತ್ತಾವಲ್ರಿ, ಪ್ರಾಕ್ಟೀಸು ಆಮೇಲೆ ಡ್ಯಾನ್ಸ್ ಮಾಡಿಸೋದು. ಅದಕ್ಕೆಲ್ಲ ಅವರು ಬಟ್ಟೆ ಅಂಗಡಿಗೆ ನಂಬರ್ ಕೊಟ್ಟಿರ್ತಾರೆ. ಅಲ್ಲಿ ಹೋಗಿ ನಾವು ಬಟ್ಟೆ ತೊಗೊಂಡು ಬರಬೇಕು. ಇಲ್ಲ ಬಾಡಿಗೆ ಹೇಳಿರ್ತಾರೆ ಅವರು ಇಷ್ಟು ರೇಟ್ ಅಂಥೇಳಿ, ಅದನ್ನು ಕೊಟ್ಟು ನಾವು ತೊಗೊಂಬರ್ಬೇಕು. ನಿನ್ನೆ ಸ್ಕೂಲ್ ನಂಬರು ಅದೆಲ್ಲ ನಂದು ಹಳೆ ಫೋನ್ನಾಗ ಇತ್ತು. ಹಿಂಗಾಗಿ ಫೋನ್ ತೊಗೊಂಡು ಹೋಗಿದ್ದೆ ನಾನು. ವಾಟ್ಸಪ್ನಾಗ ಅಡ್ರೆಸ್ ಅದು ಕಳಿಸಿರ್ತಾರೆ, ಪಟ್ ಅಂತ ಅಂಗಡಿ ನಂಬರ್ ಎಲ್ಲ ಗೊತ್ತಾಗಲ್ಲ ಅಂಥೇಳಿ ತಗೊಂಡು ಹೋಗಿದ್ದೆ. ಬಟ್ ಅಲ್ಲಿ ಒಂದು ಕಡೆ ಎಲ್ಲಿಟ್ಟಿನೋ ಏನು ಮಾಡಿದ್ರು, ಇವ್ರು ಸಣ್ಣ ಹುಡುಗರು ಗದ್ದಲ್ನಾಗ ಫೋನ್ ಎಲ್ಲಿಟ್ಟಿನ ಅಂತ ಹೇಳಿ ಮರ್ತ್ಬಿಟ್ಟಿನಿ. ಎಲ್ಲಿ ಬಿಟ್ಟಿನೋ ಏನೋ, ಬಜಾರ್ನಾಗ ಬಿಟ್ಟಿನೋ ಏನು ಅಂಗಡಿಯಾಗ ಬಿಟ್ಟಿನೋ, ಎಲ್ಲಿ ಬಿಟ್ಟಿನೋ ಅನ್ನೋದು ನೆನಪಿಲ್ಲ ನನಗೆ. ದಯವಿಟ್ಟು ಯಾರಿಗಾದರೂ ಸಿಕ್ಕಿದ್ರೆ ದಯವಿಟ್ಟು ಸ್ವಿಚ್ ಅಪ್ ಬರಾಕತೈತಿ ನಂಬರ್. ಫೋನ್ ಹಚ್ಚಿ ನೋಡಿದ್ರೆ ಬಡೋ ಸಾಮಾನುಗಳು ತೊಗೊಂಡು ನೀವೇನು ಉದ್ಧಾರ ಆಗಂಗಿಲ್ಲ. ಅದ್ರೊಳಗೆ ನಂದು ಚಾನಲ್ಗೆ ಏನೋ ಅಷ್ಟು ವಿಡಿಯೋಗಳು ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಮಾಡಿದ್ದೆ. ಇಮೇಲ್ ಐ ಡಿ ಪಾಸ್ವರ್ಡ್ ನೆನಪೈತಿ ಚಲೋ, ಬಟ್ ಇಮೇಲ್ ಐ ಡಿ ಪಾಸ್ವರ್ಡ್ ನೆನಪಿದ್ದಿದ್ದಿಲ್ಲ ಅಂದ್ರೆ ಇದು ಚಾನಲ್ ಹೋಗ್ತಿತ್ತು. ದಯವಿಟ್ಟು ಎಲ್ಲರೂ ಮೊದಲ ಪಾಸ್ವರ್ಡ್ ಅದು ನೆನಪಿಟ್ಕೊರಿ. ಆದರೂ ನನ್ನ ಫೋನ್ ಹೋಯ್ತಲ್ಲ ಅಂಥೇಳಿ ಭಾಳ ಕಷ್ಟ ಅನ್ಸಾಕತೈತಿ. ದಯವಿಟ್ಟು ಯಾರಿಗಾದ್ರೂ ಸಿಕ್ಕಿತ್ತಂದ್ರೆ ದಯವಿಟ್ಟು ಇನ್ನೊಬ್ರದ್ದು ವಸ್ತು ತೊಗೊಂಡು ನೀವು ಉದ್ಧಾರ ಆಗಂಗಿಲ್ಲ. ಅದು ಉದ್ಧಾರ ಆಗಕ್ಕೂ ನಿಮಗೆ ಬಿಡಂಗಿಲ್ಲ. ಈಗೇನೋ ನಿಮಗೆ ಸಿಕ್ಕಿರ್ತೈತಿ ಚಲೋ, ಬಟ್ ಮುಂದೆ ಹೋಗಿ ತುಂಬ ಇದಕ್ಕಿಂತ ಡಬಲ್ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರ್ತೈತಿ. ದಯವಿಟ್ಟು ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಅದ್ರದ್ದು ಬಿಲ್ಲು ಎಲ್ಲ ಐತಿ ಬಿಡ್ರಿ, ಬಟ್ ಕೊಟ್ಟಿದ್ದು ಹೋಗಬೇಕು. ಇವತ್ತರ ನಾಳೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಬಟ್ ಕಂಪ್ಲೇಂಟ್ ಕೊಟ್ಟರು ಸಿಗ್ತೈತೆ ಅನ್ನೋದು ನನಗೆ ಇದು ಇಲ್ಲ, ಕಂಡೀಷನ್ ಇಲ್ಲ. ಯಾಕಂದ್ರೆ ಎಷ್ಟೋ ಜನ ಫೋನ್ ಕಳ್ಕೊಂಡಿರ್ತಾರೆ, ಎಷ್ಟೋ ಜನ ಇದು ಮಾಡ್ಕೊಂಡಿರ್ತಾರೆ. ಯಾರೇ ಈ ಕಡೆ ಅಂತೂ ಈ ಕಲಿಯುಗದಾಗಂತೂ ಮಾನವೀಯತೆ ಅನ್ನೋದು ಸುಟ್ಟು ಹೋಗ್ಬಿಟ್ಟೈತಿ. ಒಂದು ಮನುಷ್ಯ ರೋಡ್ನಾಗ ಬಿದ್ದು ಒದ್ದಾಡಕತ್ತಿದ್ರು ಈಗ ಪಟ್ ಅಂಥೇಳಿ ಫೋನ್ ತೆಗೆದು ವಿಡಿಯೋ ಮಾಡ್ತಾರೆ ಹೊರತು ಆ ವ್ಯಕ್ತಿಗೆ ಏನಾಗೈತಿ ಏನಿಲ್ಲ ಅಂಥೇಳಿ ಯಾರೂ ನೋಡಕ್ಕೆ ಹೋಗಂಗಿಲ್ಲ. ಇಲ್ಲಿ ಬಂದು ನಿಂತೈತೆ ನಮ್ಮ ಸಮಾಜ. ಇದು ಕಡೆ ಆಗ್ತೈತಿ, ಬಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಆಗಲಿ. ಇಂಥವೆಲ್ಲ ನಾವು ಕಣ್ಮುಂದೆ ನೋಡಕತ್ತೀವಿ ಅಂದಮೇಲೆ ನಾವು ಪಾಪಿಗಳಂತ ಹೇಳ್ಬೋದು. ಅವಾಗೆಲ್ಲ ಹುಟ್ಟಿದವರು, ಅವಾಗೆಲ್ಲ ಜೀವನ ಮಾಡಿದವರು ಪುಣ್ಯ ಮಾಡಿದವ್ರಿ. ನಮ್ಮಂಥ ಪಾಪಿಗಳು ಇಲ್ಲ. ಈಗ ಇಂಥ ಜಗತ್ತನ್ನ ನಾವು ನೋಡಕತ್ತೀವಿ ಅಂದ್ರೆ ನಾವು ಪಾಪ ಮಾಡಿ ಬಂದೀವಿ. ಒಂದು ವಸ್ತು ಸಿಗಲಿ, ಒಂದು ಬಂಗಾರ ಸಿಗಲಿ, ಬೆಳ್ಳಿ ಸಿಗಲಿ ಕಡಿಮೆ. ಒಂದು 100% ಒಳಗೆ ಒಂದು 10% ಜನ ಒಳ್ಳೆಯರಿರಬಹುದು, ಕೊಡಂಗಿಲ್ಲ. ಆದ್ರೂ ಸಿಕ್ಕಿದ್ದ ಶಿವ ಅಂತ ಹೇಳಿ ಇಟ್ಕೊಂಡು ಬಿಡ್ತಾರೆ. ಸಿಕ್ಕಿದ್ದು ತರನಿಗೆ ಬಚ್ಚಿಟ್ಟಿದ್ದು ಪರದಿಗೆ ಹಂಗಾಗಿದ್ದೀವಿ. ಕೂಡಿ ಇಟ್ರು ಮುಂದೊಂದು ದಿನ ಅದು ನಿಮ್ಮನ್ನು ಕಾಯ್ತಿತ್ತು ಅನ್ನೋದು ಗೊತ್ತಿಲ್ಲ. ಕಷ್ಟಕ್ಕಾದ್ರೆ ಹೆಲ್ಪ್ ಮಾಡಿರಿ. ಕೂಡಿಡೋದ್ರಿಂದ ನಾಳೆ ನಾವು ಇರ್ತೀವಿ ಇಲ್ಲ ನಮಗೂ ಗೊತ್ತಿಲ್ಲ. ಯಾರಾದರೂ ಕಷ್ಟ ಅಂತ ಬಂದ್ರೆ ಹೆಲ್ಪ್ ಮಾಡಿ. ಈಗ ನಾನು ಮೊಬೈಲ್ ಮಾತಾಡೋದು ನಾನು ಎಲ್ಲೆಲ್ಲೇ ಹೋಗಿ ಬರಾಕತ್ತೀನಿ. ನನ್ನ ಮೊಬೈಲು ಸಿಗುತ್ತೋ ಇಲ್ಲ ಅದು ಗೊತ್ತಿಲ್ಲ. ದಯವಿಟ್ಟು ಯಾರಾದರೂ ಸಿಕ್ಕಿತ್ತಪ್ಪ ಅಂದ್ರೆ ಅವ್ರು ಯಾರಾದರೂ ವಿಡಿಯೋ ನೋಡಕತ್ತಿದ್ರಿ ಅಂದ್ರೆ, ಯಾಕಂದರೆ ಆ ಫೋನ್ಯಾಗ ನನ್ನ ಚಾನಲ್ ಐತಿ. ಅಕಸ್ಮಾತ್ ಏನಾದರೂ ಸ್ವಿಚ್ ಆಫ್ ಓಪನ್ ಮಾಡಿದ್ರೂ ಯೂಟ್ಯೂಬ್ನ್ಯಾಗ ಲಾಗಿನ್ ಆಗಿ ಹಂಗೆ ಇರ್ತಾವೆ. ಅವ್ರು ತಮ್ಮ ಪಾಸ್ವರ್ಡ್ ಹಾಕೋತನ ಆ ಲಾಗಿನ್ ಹಂಗೆ ಇರ್ತೈತಿ. ಅದ್ರಾಗ ಏನಾರ ಸರ್ಚ್ ಮಾಡಿ ನೋಡಕತ್ತಿದ್ರಪ್ಪ ಅಂದ್ರೆ ದಯವಿಟ್ಟು ಫೋನನ್ನು ವಾಪಸ್ ಕೊಡಿ. ರಿಕ್ವೆಸ್ಟ್. ನಾ ಏನು ನಿಮ್ಗೆ ಕಂಪ್ಲೇಂಟ್ ಕೊಡಂಗಿಲ್ಲ, ಏನೂ ಮಾಡಂಗಿಲ್ಲ. ಚಲೋ ಆಯ್ತು ಅಂತೇಳಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈಗಿಂದ ಇದು ನೋಡೋಕ್ಕಿಂತ ನಮಗೆ ಹೊಸ ಫೋನ್ ಕೊಡೋ ಅಷ್ಟು ಇಲ್ಲ. ನಾವು ಇದ್ದಿದ್ರೊಳಗನ ಏನಾದರೂ ಒಂದು ಇದು ಮಾಡಬೇಕು. ಅದರೊಳಗೆ ನಂದು ಚಾನಲ್ ಮಾಡಿ ನಾನು ಓಪನ್ ಮಾಡಿದ್ದೆ. ಈಗ ಇನ್ನೊಂದು ಚಾನಲ್ ಪಾಸ್ವರ್ಡ್ ನೆನಪೈತಿ ಚಲೋ, ಪಾಸ್ವರ್ಡ್ ನೆನಪಿಲ್ಲ ಅಂದ್ರೆ ಚಾನಲ್ನೇ ಕೊಟ್ಬಿಡ್ತಿದ್ದೆ. ಏನಾದರೂ ಒಂದು ಮಾಡಕ್ಕೆ ಹೋಗ್ತೀವಿ, ಏನಾದರೂ ಒಂದು ಆಗುತ್ತೆ.
ಯಾರಾದರೂ ವಸ್ತು ಸಿಕ್ತಪ್ಪ ಅಂದ್ರೆ ದಯವಿಟ್ಟು ಅವರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿರಿ. ಇಟ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ. ಇದರಿಂದ ನಿಮ್ಗೆ ನಾ ಹೇಳಿದ್ನೆಲ್ಲ ಒಂದಕ್ಕಿಂತ ಎರಡು ಡಬಲ್ ವೇಸ್ಟ್ ಆಗುವಂಥ ಸಾಧ್ಯತೆ ತುಂಬ ಇರ್ತೈತಿ. ಇದ್ದವ್ರಿಗೇನ್ರಿ ಒಂದು ಫೋನ್ ಹೋದ್ರೆ ಇನ್ನೊಂದು ಫೋನ್ ಐಫೋನ್, ಸ್ಯಾಮ್ಸಂಗ್ ಹಿಂಗೆ ತಗೋತಾರೆ. ನಮ್ಮಂಥ ಬಡವ್ರು ಏನೈತಿ ಸುಮ್ಮನೆ ಕಾಳಜಿ ಪಿಂಜಿ ಒಂದು 10,000 ರೂಪಾಯಿ ಇಲ್ಲ 12,000 ರೂಪಾಯಿ ಇಷ್ಟ ನಮ್ದು ಬಜೆಟ್. ಇದ್ರಾಗ ನಾವು ಇದು ಮಾಡೋದು ಐಫೋನ್ ಗೀಫೋನ್ ತೊಗೊಂಡು ವಿಡಿಯೋ ಮಾಡೋ ಅಷ್ಟು ಇದೆ. ಅವರು ಯೂಟ್ಯೂಬಿಂದ ದುಡ್ಡು ಬರ್ತಿರ್ತೈತಿ. ಆಮೇಲೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಂತ ದುಡ್ಡು ಬರ್ತಿರ್ತಾವೆ ಅವರಿಗೆ. ಅವ್ರು ಹಿಂಗಾಗಿ ಏನು ಬೇಕಾದರೂ ತೊಗೊಂಡ್ರೆ ನಡಿತೈತಿ. ಬಟ್ ನಮ್ಗೆ ಹಂಗಲ್ಲ. ನಾವು ಕಷ್ಟಪಟ್ಟು ದುಡಿದು EMI ಕಟ್ಟಿ ಲೋನ್ ತೊಗೊಂಡು ಲೋನ್ನ ಮಾಡಿ ತೊಗೊಂಡಿರ್ತೀವಿ. ಅಂದಮೇಲೆ ನಮಗೆ ಕಷ್ಟ ಆಗುತ್ತೆ. ದಯವಿಟ್ಟು ಫೋನ್ ಯಾರಿಗಾದರೂ ಸಿಕ್ತಪ್ಪ ಅಂದ್ರೆ ಆನ್ ಮಾಡಿ, ಸ್ವಿಚ್ ಆನ್ ಮಾಡಿ. ನಂಬರ್ಸ್ ಅದಾವೆ ಅದ್ರೊಳಗೆ, ಕಾಂಟ್ಯಾಕ್ಟ್ಸ್ ನಂಬರ್ ಅದಾವೆ, ಏನೇನೋ ಅದಾವೆ. ಒಬ್ರಿಗೂ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮಂತಲ್ಲಿ ಯಾರು ಇರ್ತಾರೆ ಅವ್ರಿಗೆ ಏನಾಗ ನಂಬರ್ ಕೊಡ್ತಾರೆ ಅವರು. ದಯವಿಟ್ಟು ನನ್ನ ಮಕ್ಕಳ ಫೋಟೋ ಅದಾವೆ ಅದ್ರೊಳಗೆ, ವಿಡಿಯೋಸ್ ಅದಾವೆ, ಆಮೇಲೆ ಏನೇನೋ ಮೆಮೊರೀಸ್ ಅದಾವೆ, ಹಳಿ ಗೂಗಲ್ ಫೋಟೋಸ್ ಅದಾವೆ, ಒಂದು ಮದುವೆಗಿನ ಫೋಟೋಸ್ ಅದಾವೆ, ಎಲ್ಲ ಅದಾವೆ. ದಯವಿಟ್ಟು ಯಾರಿಗೆ ಸಿಗ್ತೈತಿ ಅವ್ರು ದಯವಿಟ್ಟು ಇದು ಮಾಡಿ ಕೊಡ್ರಿ. ಅವರು ಮಲ್ಕೊಳ್ಳೋದೇ ಇಲ್ಲದೆ ಅರ್ಧಂಬರ್ಧ ನಿದ್ದೆ ಮಾಡಿ ಎದ್ದು ಬರ್ತಾರೆ. ಫುಲ್ ನಿದ್ದೆ ಆಯ್ತಪ್ಪ ಅಂದ್ರೆ ಮಾತ್ರ ಆಟ ಆಡ್ತಾರೆ. ಇವಿಲ್ಲ ಅಂದ್ರೆ ಇಲ್ಲ, ಎದ್ದು ಕುಂತು ಬಿಡೋದಿಲ್ಲ. ಮತ್ತೆ ನೆಕ್ಸ್ಟ್ ಬಾಯ್.